ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 7:30 ಆಗಿದೆ. ಸೊ ತೋಟಕ್ಕೆ ಬಂದೆ. ಸೊ ಇವತ್ತೇನಪ್ಪ ಇನ್ಫಾರ್ಮೇಷನ್ ಅಂತಂದರೆ ಮೈನಾಗಿ ನೆನ್ನೆ ಮಳೆ ಆಗಿದೆ. ಸೊ ನೆನ್ನೆ ಮಳೆ ಆಗಿರೋದ್ರಿಂದ ಸ್ವಲ್ಪ ಬ್ಯಾಕ್ಟೀರಿಯಲ್ ಬೈಟು ಸ್ಪ್ರೆಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಎಷ್ಟೋ ಕಡೆ 2-3 ಡೇಸಿಂದ ಮಳೆ ಆಗ್ತಾನೆ ಇದೆ. ಸ್ವಲ್ಪ ಮೋಡಗಳು ಇದೆ. ಸೊ ಅದಕ್ಕೋಸ್ಕರ ಫ್ಲವರ್ ಡ್ರಾಪಿಂಗ್ ಆಗ್ತಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಹೇಳಿದ್ದಾರೆ. ಸೊ ಫ್ಲವರ್ ಡ್ರಾಪಿಂಗ್ಗೆ ಮತ್ತು ಸ್ಪ್ರೇಸ್ ಹೇಳ್ತೀನಿ. ಜೊತೆಗೆ ಬ್ಯಾಕ್ಟೀರಿಯಲ್ ಬೈಟ್ಗೂ ಯಾವುದಾದ್ರೂ ಬ್ಯಾಕ್ಟೀರಿಯಲ್ ಬೈಟ್ ಇತ್ತು ಅಂತಂದರೆ ತೋಟದಲ್ಲಿ, ಸೊ ಆ ಥರದ್ದು ಯಾವ ಥರ ಪ್ರಿಕಾಷನರಿಯಾಗಿ ಸ್ಪ್ರೇಸ್ ತೊಗೋಬೇಕಾಗುತ್ತೆ ಅಂತಲೂ ಹೇಳ್ತೀನಿ. ಜೊತೆಗೆ ಮೇಯ್ನಾಗಿ ಫಂಗಲ್ ಇನ್ಫೆಕ್ಷನ್ಸು, ಸೊ ಮೇಯ್ನಾಗಿ ಆಂಥ್ರಾಕ್ನೋಸ್, ಸರ್ಕೋಸ್ಪೋರ, ಸೊ ಈ ಥರ ಕಂಟಿನ್ಯೂಸಾಗಿ ಮಳೆ ಆಗ್ತಿದ್ರೆ ಸೊ ಅದು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೂ ಏನು ಸ್ಪ್ರೇಸ್ ತೊಗೋಬೇಕಾಗುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಇವತ್ತಿನ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಿರೋದು. ಸೊ ಬನ್ನಿ, ಫಸ್ಟು ಫ್ಲವರಿಂಗು, ಸೊ ಫ್ಲವರ್ ಡ್ರಾಪಿಂಗ್ಗೆ ಹೇಳ್ಬಿಡ್ತೀನಿ. ಸ್ಪ್ರೇಸ್ ಬಂದ್ಬಿಟ್ಟು ಮೈನಾಗಿ ಫ್ಲವರ್ ಡ್ರಾಪಿಂಗ್ ಆಗೋದು ಬಂದ್ಬಿಟ್ಟು ಫುಡ್ ಸಪ್ಲೈ ಆಗುತ್ತೆ. ಫುಡ್ ಸಪ್ಲೈ ಆಗದೆ ಅಂತಂದರೆ ಈಗ ಮೋಡ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಫ್ಲವರಿಂಗ್ ಟೈಮಲ್ಲಿ ಏನಿಲ್ಲ ಅಂದ್ರೂ ಕಂಟಿನ್ಯೂಸ್ ಆಗಿ ಒಂದು 6 to 7 hours ಸನ್ಲೈಟ್ ಇತ್ತು ಅಂತಂದರೆ ಚೆನ್ನಾಗಿ ಫ್ಲವರ್ ಡ್ರಾಪಿಂಗ್ ಆಗದೆ ಇರುತ್ತೆ. ಯಾಕಂದರೆ ಕ್ಲೀನಾಗಿ ಫುಡ್ ಸಪ್ಲೈ ಆಗ್ತಾ ಇರುತ್ತೆ, ಕರೆಕ್ಟಾಗಿ ಫೋಟೋಸಿಂಥಸಿಸ್ ಆಗ್ತಿರುತ್ತೆ ಗಿಡ. ಸೊ ಆವಾಗ ಫ್ಲವರ್ ಡ್ರಾಪಿಂಗ್ ಆಗೋಲ್ಲ. ಸೊ ಅದಕ್ಕೆ ಈಗ ಅಕಸ್ಮಾತ್ ಏನಾದರೂ ಮೋಡ ಇತ್ತು ಅಂತಂದರೆ ಇನ್ನೊಂದು ಆಪ್ಷನ್ ಇದೆ. ಸೊ ಆಪ್ಷನ್ ಬಂದ್ಬಿಟ್ಟು ವಿಪುಲ್ ಅಂತ ಬರುತ್ತೆ. ಸೊ ವಿಪುಲ್ ಬಂದ್ಬಿಟ್ಟು ಗೋದ್ರಾಜ್ ಕಂಪ್ನಿದು, ಅದು 2 ml per liter ತೊಗೊಂಡ್ರೆ ಸೊ ಅದು ಪ್ಲ್ಯಾಂಟ್ ಇಮ್ಯುನೈಸರ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಮೇಯ್ನಾಗಿ ಫೋಟೋಸಿಂಥಸಿಸ್ ಸ್ವಲ್ಪ ಆಗೋ ಥರ ಮಾಡುತ್ತೆ ಮೋಡ ಇದ್ರೂ ಸ್ಪ್ರೇಸಲ್ಲಿ. ಸೊ ಅವಾಗ ಸ್ವಲ್ಪ ಫುಡ್ ಅಪ್ಟೇಕ್ ಆಗೋ ಥರ ಮಾಡಿಕೊಡುತ್ತೆ. ಸೊ ಹೆಲ್ಪ್ ಮಾಡುತ್ತೆ. ಸೊ ಅವಾಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಬೇಕಿದ್ರೆ. ಸೊ ಅದನ್ನು ಬೇಕಿದ್ರೆ ನೀವು 2 ml per liter ವಿಪುಲ್ಲು ಸ್ಪ್ರೇ ತೊಗೋಬೋದು. ಮತ್ತು ಇನ್ನೊಂದು ಕಾರಣ ಇದೆ. ಇನ್ನೊಂದು ಕಾರಣ ಬಂದ್ಬಿಟ್ಟು ಫ್ಲವರ್ ಡ್ರಾಪಿಂಗ್ ಆಗೋದಕ್ಕೆ ಬೋರಾನು ಮತ್ತು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ. ಕ್ಯಾಲ್ಶಿಯಂ ಬೋರಾನು ಸ್ಪ್ರೇಸ್ ತೊಗೋಬೇಕಾಗುತ್ತೆ. ಸೊ ಕ್ಯಾಲ್ಶಿಯಂ ಬಂದ್ಬಿಟ್ಟು 1/2 gram per liter ಮತ್ತು ಬೋರಾನ್ ಬಂದ್ಬಿಟ್ಟು 1 gram per liter. ಸೊ ಇವೆರಡು ಕಾಂಬಿನೇಷನ್ ಮಾಡಿ ಬೇಕಿರೋ ಸ್ಪ್ರೇ ತೊಗೋಬೋದು. ಅಕಸ್ಮಾತ್ ಏನಿದ್ರು ನಿಮಗೆ ಬೋರಾನ್ ಡಿಫಿಷಿಯನ್ಸಿ ಇತ್ತು, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಜಾಸ್ತಿ ಕಾಣಿಸ್ತಿದೆ ಅನ್ನೋ ಥರ ಇದ್ದಾಗ ಏನು ಮಾಡಬೇಕು ಅಂತಾರೆ, ನೀವು ಸ್ಪ್ರೇನು ತೊಗೊಳ್ಳಿ, ಜೊತೆಗೆ ಭೂಮಿಗೂ ಡ್ರಿಪ್ಪಲ್ಲಾದರೂ ವಾಟರ್ ಸಾಲ್ಯುಬಲ್ ಲೆಕ್ಕದಲ್ಲಿ ಕೊಡ್ಬೋದು. ಸೊ ಡ್ರಿಪ್ಪಲ್ಲಿ ಕೊಡಬೇಕಾದ್ರೆ ನೀವು ಅಕಸ್ಮಾತ್ ಬೋರಾನ್ ಬಂದ್ಬಿಟ್ಟು 1 kg ಕೊಡಿ. ಸೊ ಕ್ಯಾಲ್ಶಿಯಂ ಬಂದ್ಬಿಟ್ಟು ಅರ್ಧ kg, 1 ಎಕರೆಗೆ ಇಷ್ಟು ಕೊಡಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಅಕಸ್ಮಾತ್ ಏನಾದರೂ ಡಿಫಿಷಿಯನ್ಸಿ ಇತ್ತು ಅಂತಂದರೆ ಸೊ ಫ್ಲವರ್ ಡ್ರಾಪಿಂಗ್ ಹಂಗೆ ಕಂಟ್ರೋಲ್ ಮಾಡೋದಕ್ಕೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಮೇಯ್ನಾಗಿ ಇನ್ನೊಂದು ಫ್ಲವರ್ ಡ್ರಾಪಿಂಗ್ ಸ್ಪ್ರೇ ಹೇಳ್ತೀನಿ. ಸೊ ಫ್ಲವರ್ ನಾರ್ಮಲಾಗಿ ಎಲ್ಲ ಡಿಫಿಷಿಯನ್ಸೀಸು ಏನಿಲ್ಲ, ಕ್ಲೀನಾಗಿ ನಾರ್ಮಲಾಗಿ ಚೆನ್ನಾಗಿದೆ ಅಂತಂದಾಗ ಸೊ ಫ್ಲವರ್ ಡ್ರಾಪಿಂಗ್ ಆಗ್ತಿದೆ ಅಂತಂದರೆ ಬಿಸಿಲು ಎಲ್ಲ ಇತ್ತು ಅಂತಂದ್ರೂ ಫ್ಲವರ್ ಡ್ರಾಪಿಂಗ್ ಆಗ್ತಿದೆ ಅಂತಂದರೆ ಸ್ವಲ್ಪ ವಾಟರ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಸೊ ಸಫಿಷಿಯೆಂಟಾಗಿ ವಾಟರ್ ಕೊಡ್ತಿದ್ರು ಸೊ ಫ್ಲವರ್ ಡ್ರಾಪಿಂಗ್ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ ಸ್ಪ್ರೇನೂ ಹೇಳ್ತೀನಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅದನ್ನು. ಸೊ ಸ್ಪ್ರೇ ಬಂದ್ಬಿಟ್ಟು 0.25 ml 0.25 ml ಪ್ಲಾನಫೆಕ್ಸ್ ಮಾಡ್ಕೋಬೋದು. ಜೊತೆಗೆ 1 gram ಬೋರಾನ್ ಹಾಕ್ಕೊಂಡು ಸ್ಪ್ರೇ ತೊಗೊಂಡ್ರೆ ಅದರಲ್ಲೂ ಫ್ಲವರ್ ಡ್ರಾಪಿಂಗು ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾನೆ ಇದೆ. ಸೊ ಒಂದು 2-3 ಡೇಸಿಂದ ಎಷ್ಟೋ ಕಡೆ, ಸೊ ನಮಗೂ ಅಷ್ಟೇ ಒಂದು 2-3 ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾನೆ ಇದೆ. ಸೊ ಫಂಗಲ್ ಇನ್ಫೆಕ್ಷನ್ಗೆ ಸೊ ಏನು ಸ್ಪ್ರೇಸ್ ತೊಗೋಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಮೈನಾಗಿ ಇದು ಫಂಗಲ್ ಇನ್ಫೆಕ್ಷನ್ಸ್ಗೆ ಏನು ಕೇಳ್ತಿದ್ದೀನಿ ಅಂದರೆ, ಸೊ ಎಷ್ಟೋ ತೋಟದಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಏನಿರಲ್ಲ. ಸೊ ಅದಕ್ಕೆ ಮೈನಾಗಿ ಫಂಗಲ್ ಇನ್ಫೆಕ್ಷನ್ಸ್ ಮಾತ್ರ ಇರುತ್ತೆ. ಸೊ ಫಂಗಲ್ ಇನ್ಫೆಕ್ಷನ್ಸ್ಗೆ ಸ್ಪ್ರೇಸ್ ಹೇಳೋಣ ಅಂತ ಅಂದ್ಬಿಟ್ಟು ಇದು ಸಪ್ರೇಟಾಗಿ ಫಂಗಲ್ ಇನ್ಫೆಕ್ಷನ್ಸ್ ಇರೋರಿಗೆ ಮಾತ್ರ. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರೋರಿಗೆ ನೆಕ್ಸ್ಟ್ ಹೇಳ್ತೀನಿ. ಇದು ಫಂಗಲ್ ಇನ್ಫೆಕ್ಷನ್ ಇರೋರಿಗೆ ಈ ಸ್ಪ್ರೇಸ್ ತೊಗೋಬೋದು ಬೇಕಿದ್ರೆ. ಸೊ ಫಸ್ಟ್ ಸ್ಪ್ರೇ ಬಂದ್ಬಿಟ್ಟು ನೆಟಿವಾ ಮಾಡ್ಕೋಬೋದು. ಸೊ ನೆಟಿವಾ ಬಂದ್ಬಿಟ್ಟು 0.5 gram per liter ಸೊ ಮಾಡಿ ಸ್ಪ್ರೇ ತೊಗೋಬೋದು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಸೊ ಅಮಿಸ್ಟಾರ್ ಟಾಪ್ ಮಾಡ್ಕೋಬೋದು. ಸೊ ಅಮಿಸ್ಟಾರ್ ಟಾಪ್ ಬಂದ್ಬಿಟ್ಟು 1 ml per liter. ಸೊ ಇನ್ನೊಂದು ಆಪ್ಷನ್ ಬರುತ್ತೆ. ಸೊ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಕ್ಯಾಬ್ರಾ ಟಾಪ್ ಮಾಡ್ಕೋಬೋದು. ಸೊ ಕ್ಯಾಬ್ರಾ ಟಾಪ್ ಬಂದ್ಬಿಟ್ಟು 3 grams per liter. ಸೊ ಈ ಮೂರರಲ್ಲಿ ಯಾವುದಾದ್ರು ಈ ಮೂರರಲ್ಲಿ ಯಾವುದಾದ್ರು ಸ್ಪ್ರೇ ತೊಗೊಳ್ಳಿ. ಮತ್ತು ಏನೇ ಆಗಲಿ ಸ್ಪ್ರೇ ತೊಗೋಬೇಕಾದ್ರೆ ಸೊ ಸಿಲಿಕಾನ್ ಸ್ಪ್ರೆಡರ್ ಅಂದರೆ ಗಮ್ ಹಾಕದೆ ಸ್ಪ್ರೇ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಮಳೆ ಬಿತ್ತು ಅಂದರೆ ಅಕಸ್ಮಾತ್ ತೊಗೊಂಡು 2-3 hours ಚೆನ್ನಾಗಿ ಸಿಲಿಕಾನ್ ಸ್ಪ್ರೆಡರ್ ಹಾಕಿ ಸ್ಪ್ರೇ ತೊಗೊಂಡಿದ್ದಾಗ ಸ್ವಲ್ಪ ಏನಾದರೂ ಗಿಡ ಕ್ಲೀನಾಗಿ ಸ್ಪ್ರೆಡಿಂಗ್ ಆಗಿ ಕ್ಲೀನಾಗಿ ಇದಾಯಿತು ಅಂತಂದರೆ ಹಾರ್ಕೊಂಬಿಡ್ತು ಕ್ಲೀನಾಗಿ ಅಂತಂದರೆ ಒಂದು 2-3 hours ಆಯಿತು, ಮತ್ತೆ ಮಳೆ ಬಂತು ಅಂದರೆ ಏನು ತೊಂದರೆ ಆಗೋಲ್ಲ. ಸೊ ಸ್ಪ್ರೆಡರ್ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಅಬ್ಸರ್ಪ್ಷನ್ ಆಗೋಗಿರುತ್ತೆ. ಸೊ ಅದಕ್ಕೋಸ್ಕರನೇ ಹೇಳೋದು ಮೇಯ್ನಾಗಿ ಸೊ ಸಿಲಿಕಾನ್ ಸ್ಪ್ರೆಡರ್ ಹಾಕಿ. ಮತ್ತು ಮೇಯ್ನಾಗಿ ಎಲೆ ಎಲ್ಲ ಕ್ಲೀನಾಗಿ ಸ್ಪ್ರೆಡಿಂಗ್ ಆಗಿರುತ್ತೆ. ಸೊ ನೀವೇನೇನು ಸ್ಪ್ರೇ ತೊಗೊಂಡ್ರೂ ಎಲೆ ಎಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಸ್ಪ್ರೆಡರ್ ಹಾಕಬೇಕು ಅಂತ ಹೇಳೋದು. ಸೊ ಇದು ಫ್ಲವರಿಂಗ್ ಅಂತೀನಿ ಫಂಗಲ್ ಇನ್ಫೆಕ್ಷನ್ ಇರೋ ತೋಟಕ್ಕೆ. ಸೊ ಮೇಯ್ನಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರೋ ತೋಟಕ್ಕೆ ಹೇಳ್ತಿದ್ದೀನಿ. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರೋ ತೋಟಕ್ಕೆ ಬಂದ್ಬಿಟ್ಟು ಫಸ್ಟು ಪ್ರಿಕಾಷನರೀಸ್ರೆ ಫ್ಲವರಿಂಗ್ ಟೈಮಲ್ಲಿರೋರ್ಗೆ ಹೇಳ್ತೀನಿ. ಸೊ ಫ್ಲವರಿಂಗ್ ಟೈಮಲ್ಲಿರೋರು ಏನು ಮಾಡಬೇಕು ಅಂತಂದರೆ, ಸೊ ಈಗ ಕಾಪರ್ ತೊಗೊಳೋದಕ್ಕಾಗಲ್ಲ ಅವರು. ಕಾಪರ್ ತೊಗೊಂಡ್ರೆ ಫ್ಲವರ್ ಡ್ರಾಪಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ
ಕಾಪರ್ ತೊಗೊಂಡೇ ಯಾವ ಥರ ಸ್ಪ್ರೇಸ್ ತೊಗೋಬೇಕು ಅಂತ ಹೇಳ್ತೀನಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ರೋಕೋ ಬರುತ್ತೆ. ಸೊ ರೋಕೋ 1 ಗ್ರಾಮ್ ಪರ್ ಲೀಟ್ರು ಮತ್ತು ಕಾಸುಗಮೈಸಿನು 2 ml ಪರ್ ಲೀಟ್ರು. ಸೊ ಇದನ್ನು ಕಾಂಬಿನೇಷನ್ ಮಾಡಿ ಸ್ಪ್ರೇ ತೊಗೋಬೋದು. ಸೊ ಇಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಕ್ಯಾಪ್ಟನ್ ಬರುತ್ತೆ. ಸೊ ಕ್ಯಾಪ್ಟನು 1.5 to 2 ಗ್ರಾಮ್ಸ್ ಪರ್ ಲೀಟ್ರು ಹಾಕ್ಕೋಬೋದು. ಸೊ ಅದ್ರ ಜೊತೆಗೆ ಸ್ಟೆಪ್ರೋಸೈಕ್ಲಿನ್ 0.5 ಗ್ರಾಮ್ ಪರ್ ಲೀಟ್ರು. ಸೊ ಇವೆರಡು ಕಾಂಬಿನೇಷನ್ ಮಾಡಿ ಕ್ಯಾಪ್ಟನ್ನು ಮತ್ತು ಸ್ಟೆಪ್ರೋಸೈಕ್ಲಿನು ಎರಡು ಕಾಂಬಿನೇಷನ್ ಮಾಡಿ ಬೇಕಾದ್ರು ಸೊ ಸ್ಪ್ರೇ ತೊಗೋಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಬಾವಸ್ಟಿನ್ ಬರುತ್ತೆ. ಸೊ ಬಾವಸ್ಟಿನ್ 1 ಗ್ರಾಮ್ ಪರ್ ಲೀಟ್ರು ಜೊತೆಗೆ ಸ್ಟೆಪ್ರೋಸೈಕ್ಲಿನ್ 0.5 ಗ್ರಾಮ್ ಪರ್ ಲೀಟ್ರು ಇವೆರಡು ಬೈಕಿದು ಕಾಂಬಿನೇಷನ್ ಮಾಡಿ ಸ್ಪ್ರೇ ತೊಗೋಬೋದು. ಸೊ ಇದು ಬಂದ್ಬಿಟ್ಟು ಫ್ಲವರಿಂಗ್ ಟೈಮಲ್ಲಿ ಇರೋರಿಗೆ ಸ್ಪ್ರೇಸ್ ಹೇಳಿದ್ದು. ಸೊ ನಿಮ್ಗೆ ಅಕಸ್ಮಾತ್ ಏನೋ ಫ್ಲವರಿಂಗ್ ಆಗಿ ಈ ಥರ ಸೆಟ್ಟಿಂಗ್ ಕಂಪ್ಲೀಟ್ ಆಗಿದೆ, ಸೊ ಈ ಥರ ಸೈಜಸ್ ಇದೆ ಅಂತ ಅನ್ನೋರು ಬೇಕಿದ್ರೆ ನೀವು ಕೋಸೈಡ್ ತೊಗೊಬೋದು. ಸೊ ಕೋಸೈಡ್ ಬಂದ್ಬಿಟ್ಟು 1.5 ಗ್ರಾಮ್ ಪರ್ ಲೀಟ್ರು ಜೊತೆಗೆ ಸ್ಟೆಪ್ರೋಸೈಕ್ಲಿನ್ 0.5 ಗ್ರಾಮ್ ಪರ್ ಲೀಟ್ರು ಮತ್ತು 0.3 ಗ್ರಾಮ್ ಪರ್ ಲೀಟ್ರ್ ಬ್ಯಾಕ್ಟೀರಿಯಾನಾಶಕ. ಯಾಕೆ ಅಂತಂದರೆ ಇಷ್ಟು ಕಾಂಬಿನೇಷನ್ ಹೇಳ್ತೀನಿ, ಡಬಲ್ ಆಂಟಿಬಯೋಟಿಕ್ ಕಾಂಬಿನೇಷನ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಸೊ ನಾವೇನು ಮಾಡಿರ್ತೀವಿ ಅಂತಂದರೆ ಫ್ಲವರಿಂಗು ಇನಿಷಿಯೇಟ್ ಆಗೋದಕ್ಕೆ ಮತ್ತು ಫ್ಲವರಿಂಗ್ ಬರೋದಕ್ಕೆ ಸೊ ಹಾರ್ಮೋನ್ಸು ಮತ್ತು ಅಮೈನೋ ಆಸಿಡ್ಸು ಎಲ್ಲ ಸ್ಪ್ರೇಸ್ ತೊಗೊಂಡಿರ್ತೀವಿ. ಸೊ ಎಲ್ಲ ಸ್ಪ್ರೇಸ್ ತೊಗೊಂಡಿದ್ದಾಗ ಏನಾಗುತ್ತೆ, ಸ್ಪೋರ್ಸ್ ಎಲ್ಲ ಕ್ಲೀನಾಗಿ ಓಪನ್ ಆಗಿರುತ್ತೆ. ಸೊ ಬ್ಯಾಕ್ಟೀರಿಯಲ್ ಬೆಡ್ದೇ ಆಗಲಿ ಏನೇ ಆಗಲಿ ಎಲ್ಲಾದರೂ ಸ್ವಲ್ಪ ಕಡ್ಡಿ ಮೇಲೆ ಇತ್ತು ಅಂದರೆ ಆ ಸ್ಪೋರ್ಸ್ ಎಲ್ಲ ಆ್ಯಕ್ಟಿವಾಗೇ ಇರುತ್ತೆ. ಸೊ ನಿಮಗೆ ಆ ವೆದರ್ ಸಿಕ್ಕಿರಲ್ಲ ಅಷ್ಟೇ ಅದು ಸ್ಪ್ರೆಡಿಂಗ್ ಆಗೋದಕ್ಕೆ. ಸೊ ಈಗೇನು ಅಂತಂದರೆ ಈಗ ಮಳೆ ಬಿದ್ದಿದೆ. ಸೊ ಮಳೆ ಬಿದ್ದಿದ ತಕ್ಷಣ ಈಗ ಅದಕ್ಕೆ ಸ್ಪ್ರೆಡಿಂಗ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಸೊ ಡಬಲ್ ಆಂಟಿಬಯೋಟಿಕ್ ತೊಗೊಂಡು ಒಂದು ಪ್ರಿಕಾಷನರಿಯಾಗಿ ಒಂದು ಸ್ಪ್ರೇ ತೊಗೊಂಬಿಟ್ರೆ ಸೊ ನಮಗೆ ಅದು ಕಂಟ್ರೋಲ್ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಹೇಳ್ತಿರೋದು. ಡಬಲ್ ಆಂಟಿಬಯೋಟಿಕ್ ಕಾಂಬಿನೇಷನ್ ಮಾಡಿ ಕೋಸೈಡು 1.5 ಗ್ರಾಮ್ ಪರ್ ಲೀಟ್ರು ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್ ಏನಾಗಲ್ಲ. ಸೊ ಅಂದರೆ ನೀವು ಮಾರ್ನಿಂಗು ಒಂದು 8 o'clock ಮುಂಚೆನೇ ಸ್ಪ್ರೇ ತೊಗೋಬೇಕಾಗುತ್ತೆ, ಇಲ್ಲಾಂದರೆ ಈವ್ನಿಂಗ್ ಮೇಲೆ ತೊಗೊಬೇಕಾಗುತ್ತೆ. ಸೊ ಮಧ್ಯಾಹ್ನ ಬಿಸಿಲಲ್ಲೆಲ್ಲ ತೊಗೊಬೇಡಿ. ಸೊ ಯಾಕಂದರೆ ಸ್ಕ್ರಾಚಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಇದೊಂದು ಆಪ್ಷನ್ ಇರುತ್ತೆ. ಮತ್ತು ಅದಾದಮೇಲೆ ನೆಕ್ಸ್ಟ್ ಬೇಕಿದ್ರೆ ನೀವು ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಬಾವಸ್ಟಿನ್ ತೊಗೋಬೋದು. ಬಾವಸ್ಟಿನ್ 1 ಗ್ರಾಮ್ ಪರ್ ಲೀಟ್ರು ಮತ್ತು ಸ್ಟೆಪ್ರೋಸೈಕ್ಲಿನ್ 0.5 ಗ್ರಾಮ್ ಪರ್ ಲೀಟ್ರು. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು 0.3 ಗ್ರಾಮ್ ಪರ್ ಲೀಟ್ರು ಬ್ಯಾಕ್ಟೀರಿಯಲ್ ನಾಶಕ. ಸೊ ಇವುದು 3 ಕಾಂಬಿನೇಷನ್ ಮಾಡಿ ಬೇಕಿರೋ ಸ್ಪ್ರೇ ತೊಗೋಬೋದು. ಸೊ ಇದು ಬಂದ್ಬಿಟ್ಟು ಬ್ಯಾಕ್ಟೀರಿಯಲ್ ವೆಯ್ಟ್ ಇರೋ ತೋಟದವ್ರಿಗೆ ಮತ್ತು ಮೇಯ್ನಾಗಿ ಸೊ ಫ್ರೂಟ್ ಸೆಟ್ಟಿಂಗ್ ಕಂಪ್ಲೀಟ್ ಆಗಿರೋವಂಥವ್ರಿಗೆ ಸೊ ಇದು ಸ್ಪ್ರೇ ಹೇಳ್ತಿರೋದು. ಸೊ ಇದು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅನ್ಕೋತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೋ ಜನ ಮೆಂಬರ್ಶಿಪ್ಸ್ ತೊಗೊತಾ ಇಲ್ಲ. ಸೊ ಆದಷ್ಟು ಮೆಂಬರ್ಶಿಪ್ಸ್ ತೊಗೊಳ್ಳಿ. ಸೊ ಎಷ್ಟೋ ಜನ ರಿನ್ಯೂವಲ್ ಮಾಡ್ಕೊಂಡಿಲ್ಲ. ಸೊ ಆದಷ್ಟು ರಿನ್ಯೂವಲ್ ಮಾಡ್ಕೊಳ್ಳಿ ಮೆಂಬರ್ಶಿಪ್ಸ್ನ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ವೀಡಿಯೋ ಬಂದ್ಬಿಟ್ಟು ಫ್ಲವರ್ಗೆ ಇನ್ಸೈಟ್ ಆಗೋದಕ್ಕೆ ಏನು ಸ್ಪ್ರೇಸ್ ತೊಗೊಂಡೆ ಮತ್ತು ವಾಟರ್ ಸಾಲ್ಯುಬಲ್ ಏನು ಕೊಟ್ಟೆ ಅಂತ ಅಂದ್ಬಿಟ್ಟು ಆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಸೊ ಈಗ ಮಳೆ ಬಿದ್ದಿದ್ದರಿಂದ ಸೊ ಇದು ಅಲರ್ಟ್ ಅಂದರೆ ಈಗ ಸ್ಪ್ರೇಸ್ ಹೇಳಬೇಕಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಸೊ ಅಕಸ್ಮಾತ್ ಯಾರಾದರೂ ಮೆಂಬರ್ಶಿಪ್ ತೊಗೊಳೋ ಥರ ಇದ್ದರೆ ಆದಷ್ಟು ಮೆಂಬರ್ಶಿಪ್ ತೊಗೊಳ್ಳಿ. ನಿಮ್ಮ ಗೈಡೆನ್ಸ್ ಏನಾದರೂ ಬೇಕಿತ್ತು ಅಂದರೆ ಸೊ 599 ರೆಡಿ ಟು ಹಾರ್ವೆಸ್ಟ್ ಅಂತ ಮೆಂಬರ್ಶಿಪ್ ಬರುತ್ತೆ. ಸೊ ಅದನ್ನು ತೊಗೊಂಡು ನಿಮಗೆ ವಾಟ್ಸಪ್ ಲಿಂಕ್ ಸಿಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಡೈರೆಕ್ಟಾಗಿ ವಾಟ್ಸಪ್ ಲಿಂಕ್ಗೆ ಗ್ರೂಪ್ಗೆ ಜಾಯ್ನ್ ಆಗ್ತೀರಾ. ಸೊ ಅಲ್ಲಿ ನೀವೇನೇ ಪ್ರಾಬ್ಲಮ್ಸ್ ಇದ್ರೂ ನೀವೇನೇ ಕ್ವಶನ್ಸ್ ಇದ್ರೂ ಅಲ್ಲಿ ಕೇಳ್ಬೋದು, ನಾನು ಹಂಗೆ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.